ಇವತ್ತು ಕುಮಾರಣ್ಣ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಇವತ್ತೇ ಕೊಟ್ಟು ಮನೆಗೆ ಹೋಗ್ಬೇಕು. ಹೇಳಕ್ಕೆ ಕೇಳಕ್ಕೆ ಇವತ್ತು ನಾಚಿಕೆ ಆಗ್ಬೇಕು. ಕರ್ನಾಟಕಕ್ಕೆ ನೀನು ಅನ್ಯಾಯ ಮಾಡಿದಿ. ನೀನು ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೇವೆ. ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಮಲತಾಯಿ ಧೋರಣೆಯನ್ನ ತೋರಿರ್ತಕ್ಕಂಥ ನಾಲಾಯಕ್ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾಲಾಯಕ್ಗಳು ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು, ಇನ್ನೊಂದು ನಾಮ. ದಯಮಾಡಿ ಇಟ್ಕೊಳ್ಳಿ, ಕೊಡಿ. ಇದನ್ನೇ ಕೊಟ್ಟಿರೋದು. ಒಂದೇ ಒಂದು ಪೈಸಾ ನಮಗೆ ಈ ಸರಿ ಬಡ್ಜೆಟ್ ಅಲೋಕೇಶನ್ ಮಾಡದಿರುವುದು ದೊಡ್ಡ ದುರಂತದ ಸಂಗತಿ. ಯಾಕೆ ಅಂತ ನಾವು ಯಾರನ್ನ ಕೇಳಬೇಕು? ಸರ್ಕಾರ ಅಸ್ಥಿರಗೊಳಿಸುವಂಥದಕ್ಕೆ ಪ್ರಮುಖವಾದಂಥ ಗುರಿಯಾಗಿಟ್ಟುಕೊಂಡು ದಿನನಿತ್ಯ ಇಡಿ, ಐಟಿ, ಸಿಬಿಐ ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿಯವರಿಗೆ, ಅಮಿತ್ ಶಾಗೆ, ನರೇಂದ್ರ ಮೋದಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ರಾಜ್ಯದ 5 ಮಂತ್ರಿಗಳಿದ್ದಾರೆ. ನಾಚಿಕೆ ಆಗಬೇಕು. ಇವರೆಲ್ಲರಿಗೂ ನಾಚಿಕೆ ಆಗಬೇಕು. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ 2014ರಿಂದ ಇಲ್ಲಿವರೆಗೆ ದೇಶದ ಮೇಲೆ ಮಾಡಿರುವಂತ ಸಾಲ 183 ಲಕ್ಷ ಕೋಟಿ. 183 ಲಕ್ಷ ಕೋಟಿ. 10 ವರ್ಷಗಳ ಅವಧಿಯಲ್ಲಿ ಸಾಲ ಮಾಡಿರುವಂಥದ್ದು 183 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಇಡೀ ದೇಶದ ಮೇಲೆ 1947ರಿಂದ 2024 ಮಾರ್ಚ್ ತಿಂಗಳವರೆಗೂ ಇದ್ದಂತ ಸಾಲ ಮಾಡಿದ್ದಂಥದ್ದು 2014 ಮಾರ್ಚ್ ತಿಂಗಳವರೆಗೂ ಮಾಡಿದ್ದಂಥ ಸಾಲ ಸುಮಾರು 67 ವರ್ಷಗಳ ಅವಧಿನಲ್ಲಿ ದೇಶವನ್ನು ಕಟ್ಟುವಂಥದಕ್ಕೆ ಮಾಡಿದ್ದಂಥ ಸಾಲ ಕಾಂಗ್ರೆಸ್ ಪಕ್ಷದ ಆಡಳಿತಾವಧಿಯಲ್ಲಿ ಮತ್ತೆ ಇತರ ಪಕ್ಷಗಳ ಆಡಳಿತಾವಧಿಯಲ್ಲಿ ಬರೀ 53 ಲಕ್ಷ ಕೋಟಿ. 53 ಲಕ್ಷ ಕೋಟಿ 67 ವರ್ಷದಲ್ಲಿ ಮಾಡಿದಂಥ ಸಾಲ ದೇಶವನ್ನು ಕಟ್ಟುವಂಥದ್ದಕ್ಕೆ. ಕಳೆದ 10 ವರ್ಷಗಳ ನರೇಂದ್ರ ಮೋದಿ ಅವರು ದೇಶನ ಪಲ್ಟಾಯಿಸ್ಬಿಡೋದಕ್ಕೆ 183 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲಿನ 8 ತಿಂಗಳ ಅವಧಿಗೆ 14 ಲಕ್ಷ ಸಾಲ ಮಾಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡವ್ರೆ. आपको मुकुल वासनिक जी का कुर्ता नजर आता है। ये देश को इसी प्रकार से बर्बाद करने की कोशिश कर रहे हैं। ये मोदी जी का कुर्सी बचाओ बजट है, सत्ता बचाओ बजट है, बदला लो बजट है। इस बजट से देश के 90% प्रांत और 90% से अधिक लोग अलग थलग कर दिए गए हैं। बजट बीजेपी की सत्ता बचाने के लिए नहीं हो सकता, देश की जनता की भलाई के लिए होना चाहिए। परंतु मोदी सरकार का बजट केवल और केवल बीजेपी की सत्ता बचाओ बजट बनकर रह गया। ये सब एक डिसिप्टिव बजट है और इसमें अन्याय है। Sir, would you be participating in the general budget? No, let us say we will protest. That may well be the case, but there is very little for most states. The injustice, for example, in the case of Kerala, there were a few expectations, particularly in the health sector, the promise to maintain an AIMS there and so on, all of which have not been fulfilled. So these are the kind, each state has its own issues to point to. ಮದುವೆಯ ಸಂಭ್ರಮದ ಚಿತ್ತಾರದ
ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ.